ಇವತ್ತು ನಾವು ಇಲ್ಲಿ ಚಿಕ್ಕೋಡಿ ಸರ್ಕಲ್ ಅನ್ನು ಬಂದ್ ಮಾಡಿ ಹೋರಾಟ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು 20 ದಿನದಿಂದ ನಿರಂತರವಾಗಿ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ, ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ರಿ ಅಂತ ನಾವು ಒತ್ತಾಯ ಮಾಡತ್ತು. ಆದರೂ ಸರ್ಕಾರ ಇವತ್ತು 1 ತಾರೀಕು ನವೆಂಬರ್ 1 ತಾರೀಕು ಚಾಲೂ ಮಾಡಬೇಕಾದದ್ದ ಮತ್ತೆ ಹೊಳ್ಳಿ 20 ತಾರೀಕು ಆರ್ಡರ್ ಮಾಡಿ ಕಾರ್ಖಾನೆಗಳು ಶುಗರ್ ಲಾಬಿಗೆ ಮಾಡ್ದ ಇವತ್ತು ಚಾಲೂ ಮಾಡತ್ತಿರು. ಅದಕ್ಕೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ಕೂಡಿ ಎಲ್ಲ ಕಾರ್ಖಾನೆಯನ್ನು ಬಂದುಬಿಟ್ಟು ಜಿಲ್ಲಾ ಉಸ್ತುವಾರಿ ಅವ್ರ ಕಾರ್ಖಾನೆ ಕೂಡ ಮಾನ್ಯ ಅವ್ರು ಪ್ರತಿಭಟನೆ ಮಾಡಿ ನೀವು ಚಾಲೂ ಮಾಡೋಂಗಿಲ್ಲ, ಕಬ್ಬಿನ ಬೆಲೆ ನಿಗದಿ ಮಾಡಿ ಚಾಲೂ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದು. ಅದ್ರ ಮೇಲೆ ಸುಮಾರು 20-30 ಎಲ್ಲ ಕಾರ್ಖಾನೆಗಳು ಅಡ್ಡಾಡಿ ಹೇಳಿದ್ವು. ಆದರೂ ಇವತ್ತು ನಮ್ಮ ಇಲ್ಲಿ ಯಾವುದು ಬೆಡಿಕಾಳ ಮತ್ತು ಹಲಸಿದ್ನಾಥ್ ಕಾರ್ಖಾನೆ ಅವರು ಉಡಾಪೆ ಮಾಡಿ ಕಬ್ಬಿನ ಬೆಲೆ ಘೋಷಣೆ ಮಾಡೋದಕ್ಕಾಗಿ ಹಂಗೆ ಇವತ್ತು ಕಟಾವು ಕೊಟ್ಟಿರ. ಅದಕ್ಕಾಗಿ ತಕ್ಷಣ ಇವತ್ತು ಕಬ್ಬು ಬೆಳೆಗಾರರು ರೈತ ಸಂಘ ಕೂಡಿ ತಕ್ಷಣ ಇವತ್ತು ನಾವಿಲ್ಲಿ ಸರ್ಕಲ್ಗೆ ಅವ್ರನ್ನ ಕರೆಸಿ ಇವತ್ತು ತಾಕೀತು ಮಾಡಿ ಅವ್ರ ಕೈಲಿ ಬರ್ಸ್ಕೊತು ಬೆಲೆ ನಿಗದಿ ಮಾಡಿ ಕಾರ್ಖಾನೆಯನ್ನು ಚಲೋ ಮಾಡ್ರಿ. ನಾವೇನು ಭಾಳ ರೇಟ್ ಕೇಳ್ತಿಲ್ಲ, ನಾವು 4,500 ಕೇಳ್ತಿದ್ದು. ಇವ್ರು ಕಾರ್ಖಾನೆಯವ್ರು ಕೊಡೋದಿಲ್ಲ, ನಮ್ಮನ್ನು ಮೋಸ ಮಾಡೋರನ್ನ ಬೇಡಪ್ಪ. ಅತಿ ಕಡಿಮೆ ಕೇಳಿದ್ವು 3,500 ರೂಪಾಯಿ ರೈತರಿಗೆ ಅಡ್ವಾನ್ಸ್ ಆಗಿ ಘೋಷಣೆ ಮಾಡಿ ಚಾಲೂ ಮಾಡ್ರಪ್ಪ ಅಂತ ಹೇಳಿದ್ವು. ಈಗ ಕೇವಲ ಬೆಲೆ ಕೂಡ ಘೋಷಣೆ ಮಾಡ್ದ ತಮ್ಮ ಗುಂಡಾಗಿರಿ ತೋರಿಸ್ತಿರು. ಆ ಕಾರಣಕ್ಕಾಗಿ ಇವತ್ತು ನಾವು ಚಿಕ್ಕೋಡಿ ಸರ್ಕಲ್ ಬಂದ್ ಮಾಡಿ ಅಲ್ಲಿ ತಹಶೀಲ್ದಾರ್ ಅವ್ರನ್ನ ಕರೆಸಿ ಅವರೆಲ್ಲ ಕಾರ್ಖಾನೆ ಅವ್ರನ್ನ ಕರೆಸಿ ಇವತ್ತು ಬರ್ಸ್ಕೊಂಡು ಕಳಿಸ್ತಕ್ಕಂಥ ಕೆಲಸ ಮಾಡತ್ತು. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಖಾನೆ ಮಾಲೀಕರಿಗೆ ವಿನಂತಿ ಮಾಡ್ತಿದ್ದೀವಿ. ಇವತ್ತು ಪ್ರಭಾಕರ್ ಕೋರೆ ಅವರು ಕೂಡ ಕಾರ್ಖಾನೆ ಒಡನಾಟದಾಗಿದ್ದವ್ರದ್ರಿ, ಕತ್ತಿ ಅವರದ್ರಿ, ಜಿಲ್ಲಾ ಉಸ್ತುವಾರಿ ಅವರದ್ರಿ, ಸಾಕಷ್ಟು ಪ್ರಭಾವಿಶಾಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಚಿವರಿದ್ರಿ, ಅವರು ಕೂಡ ಕಾರ್ಖಾನೆದವರು 2 ಆಗ್ಯಾವ. ಈಗ ಒಂದು ಅವ್ರ ಸ್ವಂತ ಕಾರ್ಖಾನೆ ಐತಿ, ಒಂದು ಸಹಕಾರಿ ಕಾರ್ಖಾನೆ ಅಧ್ಯಕ್ಷರ ಅವ್ರ ತಮ್ಮಾರ ಆಗ್ಯಾರ. ನೀವೆಲ್ಲ ಕೂಡ ಇವತ್ತು ರೈತರನ್ನ ಬಡತನ ರೇಖೆಗೆ ತಂದ 10 ವರ್ಷದಿಂದ ಒಂದೇ ರೇಟ್ ಕೊಟ್ಟು ಮೋಸ ಮಾಡಬೇಡ್ರಿ. 3,500 ರೂಪಾಯಿ ಕೊಟ್ಟು ಇವತ್ತು ಕಾರ್ಖಾನೆ ಎಲ್ಲ ಚಾಲೂ ಮಾಡ್ಬೇಕಂತೇಳಿ ಇವತ್ತು ಕಾರ್ಖಾನೆ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದೀವಿ. ರೈತರನ್ನ ದಿಕ್ ತಪ್ಪಿಸ್ಬೇಡ್ರಿ. ಇವತ್ತು ಹೆಂಗ ಬೆಡಿಕಾಳ ಹಲಸಿದ್ನಾಥ್ ಕರೆಸಿ ರಸ್ತಾದಾಗ ಮಾಡಿದಿಲ್ಲ, ಆ ರೀತಿ ನಿಮ್ಮ ಪರಿಸ್ಥಿತಿಗಳು ಆಗಬಾರ್ದು. ನಾಳಿಂದ ನಾಳೆ ಕಬ್ಬಿನ ಬೆಲೆಯನ್ನೇ ಘೋಷಣೆ ಮಾಡ್ರಿ, ನಮ್ಮ ಕಬ್ಬನ್ನು ಪೂರ ವೈರಿ, ಏನು ಕೂಡ ತೊಂದರೆ ಇಲ್ಲ. ಪ್ರತಿ ವರ್ಷ ಎಲ್ಲಾ ಬೆಲೆ ಜಾಸ್ತಿ ಕೊಟ್ಕೊಂಡ್ರಿ, ಬಟ್ ಕಬ್ಬಿನ ರೇಟ್ ಹೇಳ್ಕೊಳ್ಳೋ ಮಟ್ಟಕ್ಕೆ ಆಗಲ್ಲ. ಇವತ್ತ ಕಬ್ಬು ಬೆಳೆಗಾರ ಬಾಳೆ ಹೆಂಗಾಗೈತಪ್ಪ ಅಂತಂದ್ರ ಸರ್ಕಾರಕ್ಕೆ 1 ಟನ್ನಿಗೆ 7-10 ಸಾವಿರ ರೂಪಾಯಿ, ಅವ್ರಿಗೆ ಸುಮಾರು 70,000 ಕೋಟಿ ಗಂಟ್ಲೆ ಸರ್ಕಾರಕ್ಕೆ ಕಬ್ಬು ಬೆಳೆದಿಂದ್ರ ಲಾಭ ಐತೆ. ಕಾರ್ಖಾನೆ ಮಾಲೀಕರಿಗೆ ನಾವು ಕಬ್ಬು ಕಳಿಸಿದ್ರೆ ಇನ್ನೊಂದು ಕಾರ್ಖಾನೆ ಕಟ್ಟೋಡು ಶ್ರೀಮಂತ ಆಗ್ತಾರ. ಕಬ್ಬು ಬೆಳೆಯವ ಇವತ್ತು ಆತ್ಮಹತ್ಯೆ ಮಾಡ್ಕೋತಾನೆ. ಯಾಕಂದ್ರೆ 3,000 ರೂಪಾಯಿ ರೇಟ್ 1 ಟನ್ ಬೆಳೆಯಕ್ಕೆ 4,000 ರೂಪಾಯಿಗಿಂತ ಮೇಲ್ಪಟ್ಟ ಸರ್ಕಾರದ ವರದಿ CSCP ಖರ್ಚು ಬರ್ತೈತೆ. ಅವ್ರು ಇವತ್ತು 3,000 ರೂಪಾಯಿ ಕೊಟ್ಟರೆ ನಾವು ಪುಕಟೆ ಕೊಡತ್ತು. ಇದನ್ನು ಮೋಸಗಾರ ಮಾಡ್ತಾರೆ ಕಬ್ಬು ಬೆಳೆಗಾರಿಗೆ. ಇವತ್ತು ಅತಿ ಕೇವಲ ಬೆಲೆ ಕೊಡತ್ತಾರೋ, ಸರ್ಕಾರ ಲಾಭ ಆಗತೈತಿ, ಕಾರ್ಖಾನೆ ಇನ್ನೊಂದು ಮಾಲಕ್ ಕಟ್ಟತನೋ. ಅದಕ್ಕಾಗಿ ಕೇವಲ ಅಂದ್ರು 3,500 ರೂಪಾಯಿ ಕೊಟ್ಟೆ ಚಾಲು ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಮಾಡಬೇಕು ಇವತ್ತು ಪ್ರಭಾಕರ್ ಕೋರೆ ಸಾಹೇಬರು ಕೂಡ ಅವರೆಲ್ಲ ಇವತ್ತೆಲ್ಲ ಪ್ರಭಾಕರ್ ಕೋರೆ ಇರ್ಬೋದು, ಕತ್ತಿ ಇರ್ಬೋದು, ಇವತ್ತೇನು ಖಾಸಗಿ ಕಾರ್ಖಾನೆಗಳು ತಾವೆಲ್ಲ ಕೂಡ ಇವತ್ತು ಅವ್ರ ಹೆಸರು ಹೇಳೋದು ಇವ್ರ ಹೆಸರು ಹೇಳೋದು ಬೇಡ. ನಾಳೆ ಬೆಳಗ್ಗೆನ ತಾವೆಲ್ಲ ಒಂದು ಒಳ್ಳೆ ರೇಟ್ ಘೋಷಣೆ ಮಾಡಿ, ನಮ್ಗೆ ಯಾರು ಇರೋದಿಲ್ಲ, ನಾವು ಯಾರು ವಿರೋಧ ಮಾಡ್ತಾ ಇಲ್ಲ. ಕಬ್ಬು ಕಡ್ಲಿಕ್ಕೆ ಬೆಲೆ ನಿಗದಿ ಮಾಡಿ ಚಾಲೂ ಮಾಡುತ್ತೆ. ಇವತ್ತ ಇಡೀ ಕಡಕ್ಕಾಗಿ ಎಲ್ಲ ಕಾರ್ಖಾನೆ ಮಾಲೀಕರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ವಿನಂತಿ ಮಾಡ್ತಾ ಇದ್ದೀವಿ.